ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರೊಟೆಸ್ಟ್ ನಡೀತಾನೆ ಇದೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ಸುಮಾರು ದಿನಗಳಿಂದ ಅವರು ಪ್ರೊಟೆಸ್ಟ್ ನಡೆಸ್ತಾನೇ ಇದ್ದಾರೆ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಒಂದಿಷ್ಟು ಡ್ರಾಮಾಗಳು, ದೇಶ ವಿರೋಧಿ ಹೇಳಿಕೆಗಳು, ಧರ್ಮ ವಿರೋಧಿ ಹೇಳಿಕೆಗಳು. ಅದು ಶುರುವಾಗಿದ್ದು ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ, ನೀಟ್ ಕ್ವಶನ್ ಪೇಪರ್ ಲೀಕ್ ಆಗಿದೆ, ಅದಕ್ಕೆ ವಿರುದ್ಧವಾಗಿ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಅಂತ ಶುರುವಾದಂಥದ್ದು. ಇವಾಗ ಅದು ಕಂಪ್ಲೀಟ್ಲಿ ಲೆಫ್ಟ್ ವಿಂಗ್ನ ಬಹಳ ದೊಡ್ಡ ಸ್ಟ್ರೆಂತ್ ಅನ್ನೋ ಹಾಗೆ ತನ್ನನ್ನು ತಾನು ಬಲಿಷ್ಠ ಅಂತ ತೋರಿಸ್ಕೊಳ್ಳೋಕ್ಕೆ ಅದರ ಪ್ರೊಟೆಸ್ಟನ್ನು ಮುಂದುವರಿಸ್ತಾನೆ ಇದೆ. ಅದರಿಂದ ಲಾಭ ಏನು, ಅದರಿಂದ ಏನು ಪ್ರತಿಫಲ ಸಿಗುತ್ತೆ ಅಂತ ಕೇಳಿದ್ರೆ ಅವ್ರ ಹತ್ರನೂ ಉತ್ತರ ಇಲ್ಲ. ಬಟ್ ಮಾಡ್ತಾ ಇದೆ. ಅದು ಕಂಟಿನ್ಯೂಸ್ ಪ್ರೋಸೆಸ್ಸು ನಡೆಸ್ತಾನೆ ಇದ್ದಾರೆ. ಅಭಿಜಿತ್ ದೀಪ್ಗೆ ಯಾವ ಉದ್ದೇಶ ಇಟ್ಕೊಂಡು ಇದನ್ನು ಸ್ಟಾರ್ಟ್ ಮಾಡೋದನ್ನೋ ಗೊತ್ತಿಲ್ಲ. ಇವತ್ತು ಮಾತ್ರ ಅವನು ಎಷ್ಟು ಬ್ಯುಸಿಯಾಗಿದ್ದಾನೆ ಅಂತಂದರೆ, ಪ್ರೊಟೆಸ್ಟ್ ನಡೀತಾ ಇರೋ ಜಾಗಕ್ಕೆ ಹೋದರೆ ಹೆಣ್ಣುಮಕ್ಳ ಜೊತೆ ಸೆಲ್ಫಿ ಮೇಲೆ ಸೆಲ್ಫಿ ಕೊಡ್ತಾ ಇರ್ತಾನೆ. ನಿನ್ನೆ ಒಂದು ಹೆಣ್ಣುಮಗಳು ಅಭಿಜಿತ್ ದೀಪ್ಗೆನ ಪ್ರಶ್ನೆ ಮಾಡಿದ್ದಾರೆ. ಅಲ್ಲಪ್ಪ, ನಾನು ಸಹಿತ ನಿಮಗೆ ಸಪೋರ್ಟ್ ಮಾಡಬೇಕು ಅಂತ ಬಂದೆ, ಬೆಳಗ್ಗೆಯಿಂದ ನಾನು ನೋಡ್ತಾ ಇದ್ದೀನಿ, ನೀನು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಸಿಕ್ಕವ್ರ ಜೊತೆ ಸೆಲ್ಫಿ ತಗೋತಾ ಇದ್ದರೆ ಆ ಮಕ್ಕಳಿಗೆ ನ್ಯಾಯ ಹೆಂಗೆ ಸಿಗುತ್ತೆ? ನಿನ್ನ ಉದ್ದೇಶ ಏನಿಲ್ಲ? ನೀನು ಸೆಲೆಬ್ರಿಟಿ ಮಾಡ್ಕೊಳ್ಳೋಕ್ಕೋಸ್ಕರ ಬಂದಿದೆಯೋ ಅಥವಾ ನಿಜವಾಗ್ಲೂ ನ್ಯಾಯ ಕೊಡಿಸುವ ಉದ್ದೇಶದಲ್ಲಿ ಈ ಪ್ರೊಟೆಸ್ಟ್ ನಡೀತಾ ಇದೆಯೋ ಅಂತ. ಮತ್ತೊಂದು ಕಡೆ ಸೋನಂ ವಾಂಗ್ಚುಕ್ಕು ಅಲ್ಲಿ 18 ದಿನದಿಂದ ಉಪವಾಸ ಮಲಗಿದ್ದಾರೆ. ಅವರ ಅರ್ಧ ವಯಸ್ಸಿನ ಅಭಿಜಿತ್ ದೀಪ್ಗೆ ಹೊತ್ತಿಗೆ ಚೆನ್ನಾಗಿ ತಿನ್ಕೊಂಡು ಆರಾಮಾಗಿದ್ದಾನೆ. ಅವನಂತೂ ಬಿಸಿಲು ಸ್ವಲ್ಪ ಜಾಸ್ತಿ ಆದರೆ ಸನ್ಸ್ಟ್ರೋಕ್ ಆಗುತ್ತೆ, ಸ್ವಲ್ಪ ತಣ್ಣ ಗಾಳಿ ಬಂದರೆ ಶೀತ ಆಗುತ್ತೆ, ಅವನದು ಸಮಸ್ಯೆಗಳು ಭಾಳ ಇದೆ. ಹಾಗಾಗಿ ಅವನು ತಿನ್ನೋದು ಉಣ್ಣೋದು ಕಮ್ಮಿ ಮಾಡಲ್ಲ. ಆಮೇಲೆ ಅಲ್ಲಿ ನೋಡಬೇಕು ನೀವು, ವೆರೈಟಿ ಊಟ. ಒಂದು ಕಡೆ ಸೋನಂ ವಾಂಗ್ಚುಕ್ಕು ಪಾಪ ಉಪವಾಸ ಮಾಡಿಕೊಂಡು ಅವರು ದಿಂಬಿಗೆ ತಲೆ ಕೊಟ್ಕೊಂಡು ಹಿಂಗೆ ಕೂತಿದ್ರೆ ಅವ್ರ ಎದುರುಗಡೆನೇ ತಿನ್ಕೊಂಡು ಮಾತಾಡ್ತಾರೆ. ಅವರಿಗೆ ಬೇಜಾರು ಮಾಡ್ತೀವಿ, ಏನು ಮನುಷ್ಯರು ನೀವು, ನಿಮಗೋಸ್ಕರ ನಿಮ್ಮ ಜೊತೆಲಿ ಸೇರ್ಕೊಂಡು ಉಪವಾಸ ಮಾಡ್ತಾ ನೀವು ನನ್ನ ಎದುರುಗಡೆನೇ ಬಂದ್ಬಿಟ್ಟು ವೆರೈಟಿ ತಿಂತೀರಾ ಅಂತ. ಅಲ್ಲಿ ಇವಾಗ ಅವರಿಗೆ ದಾನಿಗಳು ಅಂತ ಒಂದಿಷ್ಟು ಜನ ಬರ್ತಾ ಇದ್ದಾರೆ. ಕೆಲವರು ಬಿರಿಯಾನಿ ತೊಗೊಂಬರ್ತಾರೆ, ಕೆಲವರು ಸಮೋಸ ತೊಗೊಂಬರ್ತಾರೆ, ಕೆಲವರು ಬಿಸ್ಕೆಟ್ಸ್ ತೊಗೊಂಬರ್ತಾರೆ, ಕೆಲವರು ಒಳ್ಳೊಳ್ಳೆ ರೈಸ್ ಬಾತ್ ಮಾಡ್ಕೊಂಬರ್ತಾರೆ, ನಾನ್ ವೆಜ್ ಮಾಡ್ಕೊಂಬರ್ತಾರೆ. ಬಂದು ಆ ಊಟ ಫ್ರೀ ಅಲ್ವಾ, ತಂದವರಲ್ಲ. ಒಬ್ಬ ತರೋರು ಒಂದು 150-200 ಜನಕ್ಕೆ ತಂದರೆ ಒಂದು 8 ಜನ ತಂದರು ತಿಟ್ಕೊಳ್ಳಿ, 1000 ಜನ ಅಲ್ಲಿ ಸೇರ್ತಾರೆ. ಈ 1000 ಜನ ಸೇರ್ಕೊಂಡು ಅಲ್ಲಿ ಊಟ ತಗೋತಾ ಇರ್ತಾರಲ್ಲ ಫ್ರೀಯಾಗಿ. ಅದನ್ನೇ ಇವರು ಅಯ್ಯೋ ಪ್ರೊಟೆಸ್ಟ್ಗೆ ಎಂಥ ದೊಡ್ಡ ಜನ ಬೆಂಬಲ, ನಮಗೆ ಎಂಥ ಒಂದು ದೊಡ್ಡ ಸಾಧನೆ ನಮ್ಮದು ಅನ್ನೋ ಥರದಲ್ಲಿ ಬಿಂಬಿಸ್ತಾರೆ. ಅದನ್ನು ಹೊರತುಪಡಿಸಿದ್ರೆ ನಿನ್ನೆ ಒಬ್ಬರು ಮಾಧ್ಯಮದವ್ರು ಕೇಳ್ತಾ ಇದ್ರು, ನಿಮಗೆ ವಿದ್ಯಾರ್ಥಿಗಳ ನಿಜವಾದ ಸಪೋರ್ಟ್ ಸಿಗ್ತಾ ಇದೆಯಾ ಅಂತ. ನೋಡಿ ಅಲ್ಲಿ ತಿರುಗಿ ನೋಡಿ, ಅಲ್ಲಿ ನೋಡಿ ಹೆಂಗೆ ವಿದ್ಯಾರ್ಥಿಗಳು ನಿಂತಿದ್ದಾರೆ ಅಂತ ತೋರಿಸ್ತಾನೆ ಅವನು ಅಭಿಜಿತ್ಗೆ. ಅದಕ್ಕೆ ಅವ್ರು ಹೇಳ್ತಾರೆ, ಅಲ್ಲಿ ಎಲ್ಲರೂ ಇರೋದು ಲೆಫ್ಟ್ ವಿಂಗ್ನ ಪರ ಮತ್ತು ರೈಟ್ ವಿಂಗ್ನ ವಿರುದ್ಧವಾಗಿರೋರು. ಅವರನ್ನು ನೀನು ಇಟ್ಟುಕೊಂಡು ಇಲ್ಲಿ ಕೇಂದ್ರ ಸರ್ಕಾರವನ್ನು ವಿರೋಧಿಸುವ ಬರದಲ್ಲಿ ಕೂತಿದೆಯಾ ಅಷ್ಟೇ, ಬಿಟ್ಟರೆ ಬೇರೆ ಏನು ಉದ್ದೇಶ ಇದೆ ನಿನಗೆ ಅಂತ ಪ್ರಶ್ನೆ ಮಾಡಿದ್ರೆ ಒಂದು ಬೆಪೆಪ್ಪೆ ಅಂತ ಉತ್ತರ ಕೊಡ್ತಾನೆ. ಮತ್ತೊಬ್ಬ ಅವನು ಹಿಂದೂ ಧರ್ಮದ ಬಗ್ಗೆ, ಹಿಂದೂ ದೇವರುಗಳ ಬಗ್ಗೆ ಬಹಳ ಕೆಟ್ಟದಾಗಿ ಮಾತನಾಡಿದವನು, ಇದೇ ವೇದಿಕೆಯಲ್ಲೂ ಸಹಿತ ಅದನ್ನೇ ಮತ್ತೆ ಮುಂದುವರಿಸಿದವನು. ಅವನಿಗೋಗಿ ಮೈಕ್ ಹಿಡಿದ್ಬಿಟ್ಟು, ಅಲ್ಲಪ್ಪ ನೀನು ವಿದ್ಯಾರ್ಥಿಗಳಿಗೆ ಲಾಭ ಆಗಲಿ ಅಂತ ಈ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಿದ್ದವನು, ಇವತ್ತು ಇಲ್ಲಿ ನಿಂತ್ಕೊಂಡು ರಾಮನ ಬಗ್ಗೆ, ಹಿಂದೂ ದೇವರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತೀಯಲ್ಲ, ಅದರಿಂದ ನಿನಗೆ ಈ ಪ್ರಶ್ನೆ ಪತ್ರಿಕೆಯಿಂದ ಅನ್ಯಾಯವಾದ ಮಕ್ಕಳಿಗೆ ಹೇಗೆ ನ್ಯಾಯ ಸಿಗುತ್ತೆ ಅಂತ ಕೇಳಿದ್ರೆ ಅವನ ಹತ್ರ ಉತ್ತರ ಇಲ್ಲ. ಇವಾಗೇನು ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಮಾತಾಡೋಣ, ಅದನ್ನು ಬಿಟ್ಟು ಬೇರೆ ಯಾಕೆ ಮಾತಾಡೋದು ಅನ್ನೋ ಥರದಲ್ಲಿ ದೊಡ್ಡ ಭಾಷಣ ಮಾಡ್ದ. ಆದರೆ ಅವರ ಉದ್ದೇಶ ಇಲ್ಲಿ ತುಂಬ ಸ್ಪಷ್ಟವಾಗಿ ಪದೇ ಗೋಚರಿಸ್ತಾ ಇದೆ. ಇವ್ರಿಗೇನೋ ಈ ಒಂದು ಕಾಕ್ರೋಚ್ ಜನತಾ ಪಾರ್ಟಿಯ ಹೆಸರು ಹೇಳಿಕೊಂಡು ಒಂದು ಭಾರತದಲ್ಲಿ ಒಂದು ಕೇಂದ್ರದ ವಿರೋಧಿ ಅಲೆ ಇದೆ ಅನ್ನೋದನ್ನು ಬಿಂಬಿಸಿ ವಿಶ್ವದಾದ್ಯಂತ ಅದನ್ನು ದೊಡ್ಡ ಮಾರ್ಕೆಟಿಂಗ್ ಥರ ಮಾಡಿ ಹೇಗಾದರೂ ಮಾಡಿ ಮುಂದಿನ ಎಲೆಕ್ಷನ್ನಲ್ಲಿ ನರೇಂದ್ರ ಮೋದಿ ಅವ್ರನ್ನ ಸೋಲಿಸಬೇಕು, BJP ಸರ್ಕಾರವನ್ನು ಸೋಲಿಸಬೇಕು, NDAಯನ್ನು ಸೋಲಿಸಬೇಕು ಅಂತ ಪಣ ತೊಟ್ಟು ನಿಂತು ಮಾಡ್ತಿರುವಂತಹ ಇದು ಬಿ ಟೀಮ್ನ ಕೆಲಸಗಳು. ನೋಡ್ತಾ ಇದ್ದೀರಿ ಇವ್ರು ಮಾಡ್ತಾ ಇರೋ ಪ್ಲ್ಯಾನ್ ನೋಡಿ. ಯಾವಾಗ ಅರವಿಂದ ಕೇಜ್ರಿವಾಲ್ ಅವತ್ತು ಬಹಳ ದೊಡ್ಡ ಹೋರಾಟ ಮಾಡ್ತಿದ್ದೀನಿ ಅಂತ ಪೋಸ್ಟ್ ಕೊಟ್ಕೊಂಡು ಇದೇ ಅಭಿಜಿತ್ ದೀಪ್ಗೆ ಥರ ಪೋಸ್ಟ್ ಕೊಟ್ಕೊಂಡು ನಿಂತಿದ್ನೋ, ಆ ಎಕ್ಸಾಕ್ಟ್ ಅರವಿಂದ್ ಕೇಜ್ರಿವಾಲ್ ಮಾಡಿದ್ದನ್ನೇ ಆ ಮನುಷ್ಯ ಇವತ್ತು ಇವನು ಮಾಡ್ತಾ ಇರೋದು. ತನಗಿಂತ 2 ಪಟ್ಟು ವಯಸ್ಸಿದ್ದವರನ್ನ ಉಪವಾಸ ಕೂರಿಸೋದು, ಅದರ ಲಾಭ ಮಾಡ್ಕೊಳ್ಳೋದು, ಮತ್ತು ತಾನು ರಾಜಕೀಯವಾಗಿಯೋ ಮತ್ತೊಂದು ರೀತಿಯಲ್ಲೋ ದೊಡ್ಡ ಸೆಲೆಬ್ರಿಟಿಯಾಗಿಯೋ ಮೆರೆಯೋದು ಇವರ ಉದ್ದೇಶ ಆಗಿದೆ ಅಷ್ಟೇ. ಬಿಟ್ಟರೆ ಇವರಿಗೆ ಯಾವುದೇ ರೀತಿಯಲ್ಲೂ ದೇಶವನ್ನು ಉದ್ಧಾರ ಮಾಡುವ, ವಿದ್ಯಾರ್ಥಿಗಳಿಗೆ ಒಳ್ಳೆಯದು ಮಾಡುವ, ಅಥವಾ ಯಾರಿಗಾದರೂ ಒಂದು ವ್ಯವಸ್ಥೆಯಲ್ಲಿ ಸರಿಪಡಿಸುವ ಯಾವ ಉದ್ದೇಶವೂ ಇವರಿಗಿಲ್ಲ. ಅಲ್ಲೊಬ್ಳು LGBT ಲೀಡ್ರ್ ನಾನು ಅಂತ ಮಾತಾಡೋಳು ಒಬ್ಳು ಬರ್ತಾಳೆ. ಅವಳು ಬಂದು ಹೇಳ್ತಾಳೆ, ಈ ದೇಶ ಸರಿ ಇಲ್ಲ, ಈ ದೇಶ ನಾನು ಸ್ವಲ್ಪ ದುಡ್ಡು ಮಾಡ್ಕೋತೀನಿ, ಆಮೇಲೆ ದೇಶನೇ ಬಿಟ್ಟು ಹೋಗ್ತೀನಿ ಅಂತ ಮಾಧ್ಯಮದ ಎದುರುಗಡೆ ಕೂತ್ಕೊಂಡು ಹೇಳ್ತಾಳೆ. ಅದನ್ನೇ ಆ ಜಂತರ್ ಮಂತರ್ನ ಪ್ರೊಟೆಸ್ಟ್ನಲ್ಲೂ ಸಹಿತ ಮಾಧ್ಯಮದ ಎದುರುಗಡೆ ಹೇಳ್ತಾಳೆ. ಇಂಥವ್ರನ್ನೆಲ್ಲ ಇಟ್ಕೊಂಡು CJP ಒಂದು ಪ್ರೊಟೆಸ್ಟ್ ಮಾಡ್ತಾ ಇರೋದು ಯಾವುದೇ ಕಾರಣಕ್ಕೂ ಸಹಿತ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸ್ಲಿಕ್ಕಲ್ಲ.
ನಿಮಗೆ ನೆನಪಿರಲಿ, ಎಕ್ಸಾಮ್ ನಾಳೆ ಇದೆ ಅಂತಂದಾಗ ಇದೇ ಅಭಿಜಿತ್ ದೀಪ್ಗೆ ಲೈವ್ ಬಂದ್ಬಿಟ್ಟು ನಾಳೆ ಎಕ್ಸಾಮ್ ಇದೆ, ನೀವು ನೈಟೆಲ್ಲ ಇಲ್ಲೇ ಬಂದ್ಬಿಟ್ಟು ಪ್ರೊಟೆಸ್ಟ್ ಮಾಡ್ಬಿಟ್ಟು ಹೋಗಿ ಅಂತ ಕೇಳಿದ್ದ. ಅಂತಹ ಮೂರ್ಖ ಶಿಖಾಮಣಿಯ ಲೀಡರ್ಶಿಪ್ನಲ್ಲಿ ನಡೀತಾ ಇರುವಂತಹ ಈ ಒಂದು ಪ್ರೊಟೆಸ್ಟು ಇನ್ನೂ ಯಾವ್ಯಾವ ಹಂತಕ್ಕೆ ತಲುಪುತ್ತೋ ಗೊತ್ತಿಲ್ಲ. ಒಂದು ಸಲ ಕ್ಯಾ ಅಂತ ಪೊಲೀಸ್ನವ್ರಿಗೆ ಆವಾಜ್ ಆಗ್ತಾ ಇದ್ದವನು ನೆಕ್ಸ್ಟ್ ಡೇ ಪೊಲೀಸರ ಶೂಗೆ ಕಾಲು ಕೊಟ್ಬಿಟ್ಟು ಅಡ್ಡಡ್ಡ ಉದ್ದುದ್ದ ಬಿದ್ದಿದ್ದ. ಅಂದರೆ ಇವರು ಡ್ರಾಮಾ ಕ್ಲಾಸ್ಗಳನ್ನು ನಡೆಸ್ತಾ ಇದ್ದಾರೆ ಇಲ್ಲಿ ಪ್ಯೂರ್ಲಿ. ಸೊ ಇದಕ್ಕೆಲ್ಲ ಒಂದು ಹಂತದ ಸರಿ ಮಾಡುವ ಕೆಲಸ, ನಟ್ಟು ಬೋಲ್ಟು ಟೈಟ್ ಮಾಡುವ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಬೇಕಾಗಿದೆ. ಸದ್ಯಕ್ಕೆ ಸ್ವಲ್ಪ ಇಗ್ನೋರ್ ಮಾಡ್ಕೊಂಡು ಆಯ್ತು ನೀವೇನು ಮಾಡ್ತೀರಿ ಮಾಡಿ ಅಂತ ಬಿಟ್ಟು ಮಜಾ ನೋಡ್ತಾ ಇದೆ. ಬಟ್ ಇವ್ರಿಗೊಂದು ಸರಿ ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಇವರು ಬಹಳ ದೊಡ್ಡ ಎಡತಾಕುವ ಕೆಲಸ ಮಾಡ್ತಾರೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ನಿಮಗೇನು ಅನಿಸುತ್ತೆ CJP ಬಗ್ಗೆ ಕಮೆಂಟ್ ಮಾಡಿ ಹೇಳಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ.